ಪ್ರೇಯಸಿ ನೀಡಿದಂತಹ ಮೊಬೈಲ್ ಅನ್ನ ಕದ್ದಿದ್ದಕ್ಕೆ ಗೆಳೆಯನೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿತ್ತು. ಗೆಳೆಯನನ್ನ ಬರ್ಬರವಾಗಿ ಕೊಲೆಗೈದಂತಹ ಆರೋಪಿಗಳಿಬ್ಬರನ್ನು ಕೂಡ ಈಗ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಕತಿ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ತನ್ನ ಪ್ರೇಯಸಿ ನೀಡಿದಂತಹ ಮೊಬೈಲ್ ಅನ್ನ ಕದ್ದಿದ್ದಾನೆ ಅನ್ನುವಂತಹ ಆರೋಪದ ಮೇಲೆ ತನ್ನ ಫ್ರೆಂಡ್ ಅನ್ನೇ ಅಂದ್ರೆ ಗೆಳೆಯನನ್ನೇ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈಗ ಆ ಗೆಳೆಯನನ್ನ ಬರ್ಬರವಾಗಿ ಕೊಲೆಗೈದಿದ್ದಂತಹ ಆರೋಪಿಗಳು ಅಂದ್ರೆ ಇಬ್ಬರು ಆರೋಪಿಗಳು ಸೆರೆ ಹಿಡಿದಿದ್ದಾರೆ ಅಂತ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಬೆಳಗಾವಿ ಜಿಲ್ಲೆ ಕಾಕತಿ ಪೊಲೀಸರಿಂದ ಸದ್ಯ ಈಗ ಆರೋಪಿಗಳ ಬಂಧನ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇಮ್ರಾನ್ ಎನ್ನುವಂತಹ ವ್ಯಕ್ತಿ ತನ್ನ ಪ್ರೇಯಸಿಯಿಂದ ಒಂದು ಮೊಬೈಲ್ ಅನ್ನ ಪಡೆದುಕೊಂಡಿರ್ತಾನೆ. ಆದ್ರೆ ಆ ಮೊಬೈಲ್ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುತ್ತೆ. ಆಗ ನೀನೇ ಕದ್ದಿದ್ದು ಅಂತ ಹೇಳಿ ನಿಸ್ಸಾರ್ ಪೀರಾಜಾದೆ ಅನ್ನುವಂತಹ ವ್ಯಕ್ತಿಯನ್ನ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಲಾಗಿರುತ್ತೆ. ಇಮ್ರಾನ್ ಅಕ್ಬರ್ ಖಾನ್ ಜೊತೆಗೆ ಜಿನೇಂದ್ರ ಇಬ್ಬರಿಂದ ಕೂಡ ಇಮ್ರಾನ್ ಜೊತೆಗೆ ಜಿನೇಂದ್ರ ಇವರಿಬ್ರು ಕೊಲೆ ಮಾಡಿರ್ತಾರೆ ಅಂತ ಹೇಳಿ ತಿಳಿದು ಬಂದಿರುತ್ತೆ. ಜೊತೆಗೆ ರಸ್ತೆ ಬದಿ ಎಷ್ಟು ಹೋಗಿರ್ತಾರೆ ಅನ್ನುವಂಥದ್ದು ಕೂಡ ನಂತರದಲ್ಲಿ ಲಭ್ಯ ಆಗಿದ್ದಂತಹ ಮಾಹಿತಿ. ಜೊತೆಗೆ ಕುಡಿದ ಮತ್ತಿನಲ್ಲಿದ್ರು ಅಂತಲೂ ಕೂಡ ತಿಳಿದು ಬಂದಿರುವಂತಹ ಮಾಹಿತಿ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದಂತಹ ಪೊಲೀಸರು ಈಗ ಇಬ್ಬರನ್ನ ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ವೈಭವ ನಗರದ ನಿಸಾರ್ ಪೀರಾಜಾದೆ ಬರ್ಬರವಾಗಿ ಹತ್ಯೆಯಾದಂತಹ ವ್ಯಕ್ತಿ, ಕಲ್ಲಿನಿಂದ ಜಜ್ಜಿ ಆತನನ್ನ ಹತ್ಯೆ ಮಾಡಲಾಗಿತ್ತು. ಜನವರಿ 27ನೇ ತಾರೀಕಿನಂದು ಈ ರೀತಿಯಾಗಿ ಹತ್ಯೆ ಮಾಡಲಾಗಿತ್ತು. ಕೊಲೆ ಮಾಡಿ ಕೆಂಚಾನಟ್ಟಿ ಬಳಿ ಶವವನ್ನ ಬಿಸಾಕಿ ಇಬ್ರು ಪರಾರಿಯಾಗಿರ್ತಾರೆ. ಬೆಳಗಾವಿಯ ವೈಭವ ನಗರದಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಇಮ್ರಾನ್ ಅನ್ನುವಂತ ವ್ಯಕ್ತಿಯ ಮೊಬೈಲ್ ಕಳೆದು ಹೋಗುತ್ತೆ. ಮೊಬೈಲ್ ಅನ್ನ ನೀನು ಕದಿದೀಯಾ ಅಂತ ಹೇಳಿ ನಿಸಾರ್ ಜೊತೆ ಗಲಾಟೆ ಮಾಡ್ತಾರೆ. ಆ ಗಲಾಟೆ ನಂತರದಲ್ಲಿ ಒಂದು ಕೊಲೆಯಲ್ಲಿ ಅಂತ್ಯವಾಗಿರುತ್ತೆ. ರಸ್ತೆ ಬದಿ ಶವವನ್ನ ಎಸೆದು ಎಸ್ಕೇಪ್ ಆಗಿರ್ತಾರೆ. ಹಾಗೆ ಒಂದ್ ಕಡೆ ಪೊಲೀಸರು ಸ್ಪಾಟ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತದನ್ನ ಕೂಡ ನೋಡಿದ್ವಿ. ಮತ್ತೊಂದ್ ಕಡೆ ಆರೋಪಿಗಳನ್ನ ಸೆರೆ ಹಿಡಿದು ತಮ್ಮ ಜೀಪ್ ನಲ್ಲಿ ಕೂರಿಸಿಕೊಂಡಿರುವಂತದನ್ನು ಕೂಡ ಈ ದೃಶ್ಯದಲ್ಲಿ ನಾವು ನೋಡಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಅಂದ್ರೆ ಈಗ ಮೊಬೈಲ್ ಕದ್ದಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿನೇ ಕೊಲೆ ಆಗಿದ್ದ, ಬೇರೆ ಏನಾದ್ರು ರೀಸನ್ ಇತ್ತ? ಜೊತೆಗೆ ಹೇಗೆ ಟ್ರ್ಯಾಪ್ ಆದ್ರು ಇವರು, ಕೊಲೆ ಮಾಡಿದವರು ಇವರೇ ಅಂತ ಹೇಳಿ ಶ್ರೀಕಾಂತ್? 27ನೇ ತಾರೀಕು ಜನವರಿ 27ರಂದು ಇವರು ಏನಂತಂದ್ರೆ ಪ್ರಮುಖವಾಗಿ ಇವರು ಏನು ಕೊಲೆಗೀಡಾಗಿದ್ದಾನೆ ನಿಸಾರ್ ಅಹಮದ್ ಪಿರ್ಜಾದೆ, ವೈಭವ ನಗರದ ನಿವಾಸಿ. ಈತ ಏನಂತಂದ್ರೆ ಒಂದು ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇದ್ರ ಜೊತೆಗೆ ಇಮ್ರಾನ್ ಅಕ್ಬರ್ ಖಾನ್ ಅನ್ನೋ ಏನು ಆ ಪ್ರಮುಖ ಆರೋಪಿ ಇದ್ದಾನೆ, ಈತ ಹಮಾಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಏನಂತಂದ್ರೆ ಜಿನೇಂದ್ರ ಬಿಲ್ ಅನ್ನೋ ಏನು ಎರಡನೇ ಆರೋಪಿ ಏನಿದ್ದಾನೆ, ಈತ ಆಟೋ ಚಾಲಕನಾಗಿ ಕೆಲಸವನ್ನ ನಿರ್ವಹಿಸ್ತಿರ್ತಾನೆ. ಇಂತಹ ಸಂದರ್ಭದಲ್ಲಿ ಮೂರು ಜನರಿಗೆ ಒಂದು ಫ್ರೆಂಡ್ಶಿಪ್ ಆಗತ್ತೆ. ಆಗಾಗ ಇವರು ಏನಂತಂದ್ರೆ ಕೂಡೋದು ಮತ್ತು ಎಣ್ಣೆ ಪಾರ್ಟಿಗಳನ್ನ ಮಾಡುವಂತದ್ದು ಈ ರೀತಿ ಮಾಡ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ 27ನೇ ತಾರೀಕಿನಂದು ಇವರು ಏನಂತಂದ್ರೆ ಒಂದ್ ಕಡೆ ಬಾರ್ನಲ್ಲಿ ಕುಳಿತು ಎಣ್ಣೆ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ಇಮ್ರಾನ್ ಅಕ್ಬರ್ ಖಾನ್ ಏನಿದ್ದಾನೆ, ಈತ ಏನಂತಂದ್ರೆ ಈತ ಒಂದು ಮೊಬೈಲ್ ಅನ್ನ ಇದ್ದಕ್ಕಿದ್ದಂತೆ ಕಳ್ಕೊಳ್ತಾನೆ. ಅದು ಮಾಯವಾಗತ್ತೆ. ಅದು ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ. ಪ್ರಮುಖವಾಗಿ ಈ ಮೊಬೈಲ್ ಅನ್ನ ಈತನ ಏನು ಇಮ್ರಾನನ ಪ್ರೇಯಸಿ ಏನಿದ್ದಾಳೆ ಇವಳು ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ. ಹಾಗಾಗಿ ಆ ಮೊಬೈಲ್ ನನಗೆ ಯಾರು ಕದ್ಕೊಂಡಿದ್ದೀರಿ ಅಂತ ಹೇಳಿ ಆತ ಗಲಾಟೆಯನ್ನ ಮಾಡ್ಕೊತಾನೆ. ಅಂತ ಸಂದರ್ಭದಲ್ಲಿ ಆತ ನಿಸಾರ್ನ ಮೇಲೆ ಒಂದು ಸಂಶಯವನ್ನ ಮಾಡ್ಕೊಳ್ತಾನೆ. ಪ್ರಮುಖವಾಗಿ ನಿಸಾರ್ನೇ ಈ ಮೊಬೈಲ್ ಅನ್ನ ನನ್ನ ಮೊಬೈಲ್ ಅನ್ನ ಕದ್ಕೊಂಡಿದ್ದಾನೆ ಅಂತ ಹೇಳಿ ಆತನ ಜೊತೆ ವಾಗ್ವಾದಕ್ಕೆ ಇಳಿತಾನೆ. ಇಂಥ ಸಂದರ್ಭದಲ್ಲಿ ನಿಸಾರ್ ಕುಡಿದ ಮತ್ತಿನಲ್ಲಿದ್ದಂತ ನಿಸಾರ್ ನಾನು ಮೊಬೈಲ್ ಅನ್ನ ಕೊಡಲ್ಲ, ನೀನ್ ಏನ್ ಬೇಕಾದ್ ಮಾಡ್ಕೊ ಅಂತ ಹೇಳಿ ಈತನಿಗೆ ಆವಾಜನ್ನ ಹಾಕ್ತಾನೆ. ಅಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಮೂರು ಜನರಿಗೆ ಅಲ್ಲಿ ವಾಗ್ವಾದ ಆಗತ್ತೆ. ಹಾಗೆ ಏನು ವಾಗ್ವಾದ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಬಂದ ನಂತರ ಈತ ಜಿನೇಂದ್ರನ ಜೊತೆ ಈ ಏನು ಇಮ್ರಾನ್ ಪ್ರಮುಖ ಆರೋಪಿ ಇಮ್ರಾನ್ ಹಾಗೆ ಜಿನೇಂದ್ರ ಏನ್ ಮಾಡ್ತಾರೆ, ಇಬ್ರು ಸೇರ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡ್ಕೋತಾರೆ. ಮಾಡ್ಕೊಂಡ ನಂತರ ಆತನನ್ನ ಏನು ಮೃತ ನಿಸಾರ್ನನ್ನ ಆಟೋದಲ್ಲಿ ಕರ್ಕೊಂಡು ಏನು ಬೆಳಗಾವಿ ಹೊರವಲಯದಲ್ಲಿ ಕಾಕ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಕೆಂಚಾನಟ್ಟಿ ಗ್ರಾಮದ ಬಳಿ ಗುಡ್ಡದಲ್ಲಿ ಈತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಏನಂತಂದ್ರೆ ಈತನನ್ನ ಕೆಳಗೆ ಹಾಕಿ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿ ಏನಂತಂದ್ರೆ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂತ ಘಾಟ್ ನಲ್ಲಿ ಈ ಶವವನ್ನ ಎಸೆದು ಪರಾರಿಯಾಗಿರ್ತಾರೆ.
ತದನಂತರ ಏನಂತಂದ್ರೆ ಪೊಲೀಸರು ಈ ಒಂದು ಶವವನ್ನ ಮುಂದಿಟ್ಕೊಂಡು ಒಂದು ತನಿಖೆಗೆ ಮುಂದಾಗ್ತಾರೆ. ಪ್ರಮುಖವಾಗಿ ತಲೆ ಮತ್ತು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರೋದ್ರಿಂದ ಈ ಡೆಡ್ ಬಾಡಿ ಯಾರ್ದು ಅನ್ನೋದ್ರ ಬಗ್ಗೆ ಮೊದಲಿಗೆ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ. ಆಗ ಏನಂತಂದ್ರೆ ವೈಭವ್ ನಗರದ ನಿಸಾರ್ ಅಹಮದ್ ಪಿರ್ಜಾದೆ ಅಂತ ಹೇಳಿ ಗೊತ್ತಾಗತ್ತೆ. ತದಾದ ನಂತರ ಈತನ ಒಂದು ಕೊಲೆಗೆ ಪ್ರಮುಖ ಕಾರಣ ಏನು ಅಂತ ಹೇಳಿ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ಏನಿದ್ದಾರೆ ಇವರು ಒಂದು ಮಾಹಿತಿಯನ್ನ ಕೊಡ್ತಾರೆ. ಪ್ರಮುಖವಾಗಿ ಈ ಆರೋಪಿಗಳು ಏನಂತಂದ್ರೆ ಇಲ್ಲಿ ಬಂದಿದ್ರು, ಇಂತ ದಿನದಂದು ಇವರು ಆಟೋವನ್ನ ತೆಗೆದುಕೊಂಡು ಬಂದಿದ್ರು, ಸಂಪೂರ್ಣವಾಗಿ ಕುಡಿದ ಮತ್ತಿನಲ್ಲಿದ್ರು ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿ ಆಧರಿಸಿ ಇದೀಗ ಏನಂತಂದ್ರೆ ಕಾಕ್ತಿ ಪೊಲೀಸರು ಈ ಇಬ್ಬರು ಆರೋಪಿಗಳನ್ನ ಏನಂತಂದ್ರೆ ಬಂಧನವನ್ನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ತನ್ನ ಪ್ರೇಯಸಿ ಕೊಟ್ಟಂತ ಒಂದು ಏನು ಮೊಬೈಲ್ ಏನಿದೆ ಆ ಮೊಬೈಲ್ ಅನ್ನ ಈ ಏನು ಮೃತ ನಿಸಾರ್ ಏನಿದ್ದಾನೆ ಈತ ತೆಗೆದುಕೊಂಡಿದ್ದಾನೆ, ಈತನ ಬಳಿಯೇ ಇದೆ. ಆತ ನನಗೆ ಏನಂತಂದ್ರೆ ಅದು ನನಗೆ ಜೀವಕ್ಕಿಂತ ಹೆಚ್ಚಿನದಾಗಿತ್ತು, ಹಾಗಾಗಿ ಈತ ಕೊಡ್ಲಿಲ್ಲ ಅನ್ನೋ ಒಂದು ಸಿಟ್ನಲ್ಲಿ ನಾನು ಇವನನ್ನ ಕೊಲೆ ಮಾಡಿದ್ದೀನಿ ಅಂತೇಳಿ ಇದೀಗ ಏನಂತಂದ್ರೆ ಆರೋಪಿಗಳು ಇಮ್ರಾನ್ ಮತ್ತು ಜಿನೇಂದ್ರ ಇಬ್ಬರು ಸಹ ಒಪ್ಕೊಂಡಿರೋದ್ರಿಂದ ಈಗ ಪೊಲೀಸರು ಏನಂತಂದ್ರೆ ಇವರ ಹೇಳಿಕೆಯನ್ನ ಪಡೆದುಕೊಂಡು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಪ್ರಕ್ರಿಯೆಯನ್ನ ನಡೆಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್.